नाजरीन आदाब, आप देख रहे हैं जी मीडिया। इलाका कल्याण कर्नाटक के किसी भी मुकाम पर हार्ट अटैक और हार्ट से मुतालिक कोई भी मसला या तकलीफ हो तो फौरी मरीजों के मौजू इलाज के लिए हब एंड स्कोप की तर्ज पर हार्टलाइन खिदमात शुरू की गई है। केकेआरडीबी चेयरमैन व रुकन असेंबली जेवर्गी डॉक्टर अजय सिंह ने ये बात बताई। वो चाहरशुम्बे के रोज शहर में जेर तामीर जयदेव हार्ट हॉस्पिटल इमारत का दौरा करके वहां जारी काम और हर मुकाम का बारीकी से जायजा लेने के बाद प्रेस कॉन्फ्रेंस से खिताब कर रहे थे। उन्होंने मजीद बताया कि इस इलाके के हर तालुके में एक इस तरह 43 एएलएस और 7 बीएलएस समेत जुमला 50 एम्बुलेंस खिदमात केकेआरडीबी की जानिब से फराहम किए जाएंगे। एम्बुलेंस खरीदी का अमल शुरू हो चुका है। नए जयदेव हार्ट हॉस्पिटल के आगाज के बाद इन खिदमात का भी आगाज होगा। इस मौके पर रुकन काउंसिल जगदेव गुत्तेदार कालगी, केकेआरडीबी सेक्रेटरी एम सुंदरेश बाबू, कांग्रेस कायद नीलकंठराव मुलगे के अलावा दीगर शरीक थे। देखते रहिए जी मीडिया गुलबर्गा। Admissions are open for 1st to 10th standard at Gulshan-e Atfal English and Urdu Medium School, GDA Layout, Santrashwari, Gulbarga. Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. Munur Multi-Speciality Hospital, most advanced trauma care center in Kalburgi. सिटी डायग्नोस्टिक्स, असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। ಇವತ್ತು ಈ ನಮ್ಮ ಭಾಗದ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಬಹಳ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಜಯದೇವ ಹೃದಯ ರೋಗ ಮತ್ತು ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯ ಈ ಒಂದು ದಿವಸ ಸುಮಾರು 371 ಬೆಡ್ ಇರತಕ್ಕಂಥ ಒಂದು ಕಟ್ಟಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಇದು ಸಂಪೂರ್ಣವಾಗಿ ಹಣ ಬಿಡುಗಡೆ ಆಗಿದ್ದು ನಮ್ಮ ಮಂಡಳಿ ವತಿಯಿಂದ. ಮೊದಲಾಗಿ ನಾವು 182 ಕೋಟಿ 65 ಲಕ್ಷ ಬಿಡುಗಡೆ ಮಾಡಿದ್ದೀವಿ. ನಂತರ ಅಪ್ಗ್ರೇಡೇಷನ್ಗೋಸ್ಕರ ಸುಮಾರು 40 ಕೋಟಿ, ಅಂದರೆ ಎಲ್ಲ ಸೇರಿಸಿ ಇವರ ತನಕ 222 ಕೋಟಿ 65 ಲಕ್ಷ ಹಣ ಈ ಒಂದು ದೊಡ್ಡ ಒಂದು ಕಟ್ಟಡಕ್ಕಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತು ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿ ಕೂಡ 10 ವರ್ಷ ಆಗಿದೆ ಸ್ಮರಣೋತ್ಸವ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಈ ಒಂದು 371 ಬೆಡ್ ಆಸ್ಪತ್ರೆ ಇದೆ, ಅದಕ್ಕೆ ಡೆಡಿಕೇಟೆಡ್. ಇವಾಗ ಜಯದೇವ ಆಸ್ಪತ್ರೆ ಇರೋ ಕಾರಣದಿಂದ ನಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಜಯದೇವ ಆಸ್ಪತ್ರೆ ಸುಮಾರು 130 ಬೆಡ್ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ಜಯದೇವ ಹೃದಯ ರೋಗ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೇವಲ 4 ಕಡೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು 1000 ಬೆಡ್ ಇದೆ, ಮೈಸೂರಲ್ಲೂ ಕೂಡ ಇದೆ, ಹುಬ್ಳಿಯಲ್ಲೂ ಕೂಡ ಇದೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕೂಡ ಬೆಂಗಳೂರು ಹೃದಯ ರೋಗಕ್ಕೆ ಏನಾದರೂ ಒಂದು ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ, ಸರ್ಜರಿಗೆ ಹೋಗೋದ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಎಲ್ಲ ಕಡೆ ಹೋಗಿ ನಾವು ಎಲ್ಲ ನಾವೆಲ್ಲರೂ ಸೇರಿ ಕಾರ್ಯದರ್ಶಿಗಳು ಸೇರಿ ಎಲ್ಲ ಕಡೆ ನೋಡಿದ್ದೀವಿ. ಇವತ್ತು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ನಡುವೆ ಒಂದು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಉದ್ಘಾಟನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಬಹುಶಃ ಎಲ್ಲ ಆ ಒಂದು ಹಳೆ ಆಸ್ಪತ್ರೆಯಿಂದ ಇಲ್ಲಿ ನಾವು ಶಿಫ್ಟಿಂಗ್ ಎಲ್ಲ ಮಾಡಿ ಉಪಕರಣಗಳು ಎಲ್ಲ ಏನೇನು ಅವಶ್ಯಕತೆ ಇರ್ತದೆ, ಬಹುಶಃ ಇನ್ನ ಕೆಲವು ಅವಶ್ಯಕತೆಯನ್ನು ನಮಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಮ್ಮ ಮಂಡಳಿಗೆ ಬಂದಿದೆ.
ಯಾವ ಒಂದು ರೀತಿಯಿಂದ ಅದನ್ನು ಕೂಡ ನಾವು ಮಾಡಬೇಕು. ಯಾಕಂದ್ರೆ ಒಂದ್ಸತಿ ನಾವು ಇಲ್ಲಿ ಮಾಡ್ತಕ್ಕಂಥ ವಿಷಯ ಅಂದ್ರೆ ಜನರಿಗೆ ಅನುಕೂಲ ಆಗಬೇಕು. ಯಾವ ಒಂದು ರೀತಿಯ ತೊಂದರೆ ಆಗ್ಬಹುದು. ಇಲ್ಲಿ ಇರ್ತಕ್ಕಂಥ ಒಂದು ಸಿವಿಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರಬಹುದು, ಬೇರೆ ಬೇರೆ ಡ್ರೈನೇಜ್ ಸಮಸ್ಯೆಗಳಾಗಿರಬಹುದು, ಬೇರೆ ಬೇರೆ ವಿಷಯಗಳು ಎಲ್ಲ ಬಗೆಯಿರಬಹುದು. ಏನು ಸಮಸ್ಯೆನೂ ಕೂಡ ಇಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಅದರ ಜೊತೆಯಾಗಿ ನಾವು ಇನ್ನೊಂದು ಯೋಜನೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂತ ನಮ್ಮ ಕಲ್ಯಾಣ ಕರ್ನಾಟಕ KKRDB ಹಾರ್ಟ್ ಲೈನ್ ಅಂತಲೂ ಕೂಡ ಸುಮಾರು ಒಂದು 50 ಆಂಬ್ಯುಲೆನ್ಸಸ್, 43 ALS ಮತ್ತೆ 7 BLS ಆಂಬ್ಯುಲೆನ್ಸಸ್ಗಳು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಆ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿದ್ವಿ. ಹಳ್ಳಿಯಲ್ಲಿ ಮುಟ್ತಕ್ಕಂಥ ಒಂದು ವಿಷಯ. ಯಾಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಕಡೆಕಟ್ಟ ಮನುಷ್ಯನಿಗೂ ಕೂಡ ಇದರಿಂದ ಅನುಕೂಲ ಆಗಬೇಕು. ಯಾರಾದ್ರೆ ಒಂದು ಹೃದಯಾಘಾತದಲ್ಲಿ ಇಲ್ಲ ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಹಳ್ಳಿ ಮಟ್ಟದಲ್ಲಿ ಆದ್ರೂ ಕೂಡ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆ ನಾವು ಹಬ್ ಅಂಡ್ ಸ್ಪೋಕ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪ್ರೊಕ್ಯೂರ್ಮೆಂಟ್ ಕೂಡ ಆಗ್ತದೆ. ಮುಂದೆ ಬರ್ತಕ್ಕಂಥ 1-2 ತಿಂಗಳಲ್ಲಿ ಅದರ ಪ್ರೊಕ್ಯೂರ್ಮೆಂಟ್ ಆಗಿ ಅದನ್ನು ಕೂಡ ಇದೇ ವರ್ಷದಲ್ಲಿ KKRDB ಹಾಟ್ ಲೈನ್ ಕೂಡ ನಾವು ಪ್ರಾರಂಭ ಮಾಡಬೇಕು. ಸೊ ಈ ಒಂದು ಭಾಗದ ಜನರು ಕೇವಲ ಕಲಬುರಗಿ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗೂ ಕೂಡ ಇರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ.